ಸ್ನೇಹಿತರೆ, ಕನ್ನಡ ಸಕ್ಸಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ 5ನೇ ತರಗತಿ ಪ್ರಥಮ ಭಾಷೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತಹ ಪಾಠ 2 ನದಿಯ ಅಳಲು ಅನ್ನೋದೇನಿದೆ, ಈ ಒಂದು ಪಾಠಕ್ಕೆ ಸಂಬಂಧಪಟ್ಟ ಸಂಪೂರ್ಣ ಪ್ರಶ್ನೋತ್ತರದ ಮಾಹಿತಿಯನ್ನು ನಿಮಗಾಗಿ ತಂದಿದ್ದೇವೆ. ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ. ಹಾಗೆಯೇ ನಮ್ಮ ಈ ಒಂದು ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮೊದಲ ಪ್ರಶ್ನೆ, ಯಾರಿಗೆ ಮಾಲಿನ್ಯದ ಸೋಂಕು ತಗುಲಿತು? ಭರತ ಮತ್ತು ಶಂಕರನಿಗೆ ನದಿಯ ಮಾಲಿನ್ಯದ ಸೋಂಕು ತಗುಲಿತು. ಎರಡನೇ ಪ್ರಶ್ನೆ ಬಂದು, ಗೆಳೆಯ ಗೆಳತಿಯರು ಎಲ್ಲಿ ಸ್ನಾನ ಮಾಡಿದರು? ಗೆಳೆಯ ಗೆಳತಿಯರು ಮಾಲಿನ್ಯದಿಂದ ತುಂಬಿದ ನದಿಯಲ್ಲಿ ಸ್ನಾನ ಮಾಡಿದರು. ಆಸ್ಪತ್ರೆಗೆ ಸೇರಿಸಿದವರು ಯಾರು? ನದಿಯಲ್ಲಿ ಸ್ನಾನ ಮಾಡಿ ಒದ್ದಾಡುತ್ತಿದ್ದ ಮಕ್ಕಳನ್ನು ದಾರಿ ಹೋಕರು ಆಸ್ಪತ್ರೆಗೆ ಸೇರಿಸಿದರು. ನಾಲ್ಕನೆಯ ಪ್ರಶ್ನೆ, ನದಿ ಮಧ್ಯದಿಂದ ಯಾರು ದುತ್ತನೆ ಪ್ರತ್ಯಕ್ಷರಾದರು? ಕೊಳೆ ಕೆಸರಿನಿಂದ ಕೂಡಿದ ನದಿ ದೇವತೆ ನದಿ ಮಧ್ಯದಿಂದ ದುತ್ತನೆ ಪ್ರತ್ಯಕ್ಷಳಾದಳು. ಮಕ್ಕಳು ಯಾರ ಸಹಕಾರದೊಂದಿಗೆ ನದಿ ಸ್ವಚ್ಛತೆಯ ಜವಾಬ್ದಾರಿಯನ್ನು ವಹಿಸಿಕೊಂಡರು? ಮಕ್ಕಳು ತಮ್ಮ ಹೆತ್ತವರ ಮತ್ತು ಊರವರ ಸಹಕಾರದೊಂದಿಗೆ ನದಿ ಸ್ವಚ್ಛತೆಯ ಜವಾಬ್ದಾರಿಯನ್ನು ವಹಿಸಿಕೊಂಡರು. ಇವು ಒಂದು ಅಂಕದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಬಹುದಾದ ಪ್ರಶ್ನೆಗಳಾದರೆ, ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲ ಪ್ರಶ್ನೆ ಬಂದು, ಮಕ್ಕಳು ಏಕೆ ನದಿಯಲ್ಲಿ ಸ್ನಾನ ಮಾಡಿದರು? ಭಾನುವಾರ ಶಾಲೆಗೆ ರಜವಿದ್ದುದರಿಂದ ಆಟವಾಡಲು ಹೋಗಿದ್ದರು. ಮಧ್ಯಾಹ್ನದವರೆಗೂ ಆಟವಾಡಿ ನಂತರ ಸೆಕೆಯನ್ನು ತಾಳಲಾರದೆ ನದಿಯಲ್ಲಿ ಸ್ನಾನ ಮಾಡಿದರು. ಏಕೆ, ಹೇಗೆ ಎಂಬ ಉತ್ತರವನ್ನು ನಿರೀಕ್ಷಿಸುವಂತಹ ಪ್ರಶ್ನೆಗಳನ್ನು ಇಲ್ಲಿ ಕೇಳಲಾಗಿದೆ. ಯಾಕೆ ಸ್ನಾನ ಮಾಡಿದರು ಅಂತೇಳಿದರೆ, ಭಾನುವಾರ ಶಾಲೆಗೆ ರಜಾ ಇತ್ತು, ಮಕ್ಕಳು ಆಟ ಆಡೋದಕ್ಕೆ ಹೋಗಿದ್ರು, ಮಧ್ಯಾಹ್ನದವರೆಗೂ ಆಟವಾಡಿದ್ರು, ನಂತರ ಸೆಕೆಯನ್ನು ತಾಳಲಾರದು ನದಿಯಲ್ಲಿ ಸ್ನಾನವನ್ನು ಮಾಡ್ತಾರೆ. ಎರಡನೇ ಪ್ರಶ್ನೆ ಬಂದು, ಸ್ನಾನದ ಬಳಿಕ ಮಕ್ಕಳ ಸ್ಥಿತಿ ಏನಾಗಿತ್ತು? ಏಕೆ, ಹೇಗೆ, ಏನು ಅನ್ನುವಂಥದ್ದು ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ ಹೇಳಿದ್ವಲ್ವ. ಸೊ ಎರಡನೇ ಪ್ರಶ್ನೆ ಬಂದು, ಏನಾಯಿತು ಅವರ ಸ್ಥಿತಿ ಅಂತ ಹೇಳಿದ್ರೆ, ಸ್ನಾನ ಮಾಡಿದ ನಂತರ ಮಕ್ಕಳ ಮೈ ಮೇಲೆಲ್ಲ ದಪ್ಪ ದಪ್ಪ ಗುಳ್ಳೆಗಳು ಎದ್ದು ವಿಪರೀತ ತುರಿಕೆ ಪ್ರಾರಂಭವಾಯಿತು. ನೋವು ತಾಳಲಾರದೆ ದಂಡೆಯಲ್ಲಿ ಬಿದ್ದು ಹೊರಳಾಡುತ್ತಿದ್ದರು. ಅದನ್ನು ನೋಡಿದ ಯಾರೋ ದಾರಿ ಹೋಕರು ಅವರನ್ನು ಎತ್ತಿಕೊಂಡು ಹೋಗಿ ಆಸ್ಪತ್ರೆಗೆ ಸೇರಿಸಿದರು. ಅವರ ಆರೋಗ್ಯ ತೀರಾ ಹದಗೆಟ್ಟಿತು. ಮೂರನೆಯ ಪ್ರಶ್ನೆ ಬಂದು, ನದಿ ಮಧ್ಯದಿಂದ ಯಾರು ಪ್ರತ್ಯಕ್ಷಳಾದಳು? ಅವಳು ಹೇಗಿದ್ದಳು? ಮಕ್ಕಳೆಲ್ಲರೂ ನದಿಯ ಬಗ್ಗೆ ತಾತ್ಸಾರವಾಗಿ ಮಾತನಾಡುತ್ತಿದ್ದಾಗ ದುತ್ತನೆ ಜಲದೇವತೆ ಪ್ರತ್ಯಕ್ಷಳಾದಳು. ಅವಳು ಕೊಳೆ ಕೆಸರಿನಿಂದ ಕೂಡಿದ್ದು ನೋಡಲು ಬಹಳ ಅಸಹ್ಯವಾಗಿದ್ದಳು. ನಾಲ್ಕನೆಯ ಪ್ರಶ್ನೆ ಬಂದು, ರೆಹಮಾನ್ ಜಲದೇವತೆಗೆ ಏನೆಂದು ಹೇಳಿದ? ರೆಹಮಾನನು ಜಲದೇವತೆಗೆ, ಈಗ ನೀನು ಕಲುಷಿತಗೊಂಡಿರುವುದರಿಂದ ನಿನ್ನ ನೀರನ್ನು ಕುಡಿಯಬಾರದು, ಸ್ನಾನ ಮಾಡಬಾರದಂತೆ ಈ ವಿಷಯವನ್ನು ವೈದ್ಯರು ನಮಗೆ ತಿಳಿಸಿದ್ದಾರೆ. ನಮ್ಮ ಗೆಳೆಯ ಗೆಳತಿಯರು ನಿನ್ನಲ್ಲಿ ಸ್ನಾನ ಮಾಡಿ ಅಸ್ವಸ್ಥರಾಗಿ ಆಸ್ಪತ್ರೆ ಸೇರಿದ್ದಾರೆ ಎಂದು ರೆಹಮಾನ್ ಜಲದೇವತೆಗೆ ಹೇಳಿದನು. ಐದನೆಯ ಪ್ರಶ್ನೆ ಬಂದು, ನದಿ ಶುದ್ಧವಾಗಿ ಹರಿಯುವಂತಾಗಲು ಏನು ಮಾಡಬಹುದು? ಇದು ಅನ್ವಯಿಕ ಪ್ರಶ್ನೆ. ಮಕ್ಕಳು ಇದಕ್ಕೆ ಸಂಬಂಧಪಟ್ಟ ಹಾಗೆ ನದಿಯನ್ನು ಶುದ್ಧೀಕರಣ ಮಾಡಲಿಕ್ಕೆ ಅಥವಾ ಶುದ್ಧವಾಗಿ ಹರಿಯೋದಕ್ಕೆ ಏನು ಮಾಡಬಹುದು, ಏನು ಕ್ರಮಗಳನ್ನು ಕೈಗೊಳ್ಳಬಹುದು ಅನ್ನೋದಕ್ಕೆ ಉತ್ತರವನ್ನು ನೀಡಬೇಕಾಗುತ್ತೆ. ನದಿಗೆ ಯಾವುದೇ ಬಗೆಯ ಮಲಿನ ವಸ್ತು ಸೇರದಂತೆ ನೋಡಿಕೊಳ್ಳಬೇಕು, ಇದು ಮೊದಲ ಕ್ರಮ. ಇನ್ನು ಕಾರ್ಖಾನೆಗಳ ರಾಸಾಯನಿಕ ಪದಾರ್ಥಗಳಾಗಲಿ ಊರಿನ ಸಮಗ್ರ ಕೊಳಚೆಯಾಗಲಿ ಯಾವುದೂ ನದಿಗೆ ಸೇರದಿದ್ದರೆ ನದಿಯು ಶುದ್ಧವಾಗಿ ಹರಿಯುವುದು. ಜಲದೇವತೆ ನನಗಾಗಿ ನೀವೇನು ಮಾಡಬಲ್ಲಿರಿ ಎಂದು ನಿಮ್ಮ ಬಳಿ ಕೇಳಿದರೆ ನಿಮ್ಮ ಉತ್ತರವೇನು? ನಾವು ಮತ್ತು ನಮ್ಮವರು ಎಲ್ಲ ಜನರಿಗೂ ತಿಳುವಳಿಕೆ ಕೊಟ್ಟು ಹರಿಯುವ ನದಿಗೆ ಯಾವುದೇ ಬಗೆಯ ಮಲಿನ ವಸ್ತು ಸೇರದಂತೆ ನೋಡಿಕೊಳ್ಳುತ್ತೇವೆ ಎಂದು ಹೇಳುತ್ತೇವೆ. ಇದಾದ ನಂತರ ಕೊಟ್ಟಿರುವಂತಹ ಪದಗಳಲ್ಲಿ ಸರಿಯಾದ ಉತ್ತರ ಆಯ್ಕೆ ಮಾಡಿ ಬರೆಯಿರಿ. ಮಕ್ಕಳು ಮೈಮೇಲೆಲ್ಲ ದಪ್ಪ ದಪ್ಪ ಗುಳ್ಳೆಗಳು ಎದ್ದು ತುರಿಕೆ ಪ್ರಾರಂಭವಾಯಿತು. ಅಲ್ಲಿ ಬಿಟ್ಟ ಸ್ಥಳವನ್ನು ಕೊಟ್ಟಿದ್ದಾರೆ, ಅಲ್ಲಿ ಬರಬೇಕಾದಂಥದ್ದು ತುರಿಕೆ ಅನ್ನುವಂತಹ ಪದವನ್ನು ಬರೀಬೇಕು. ಮಕ್ಕಳು ಬೆಳಗ್ಗೆ ಡ್ಯಾಶ್ ಹೋಗಿದ್ದರು, ಆಟವಾಡಲು ಹೋಗಿದ್ದರು. ಮಲಿನ ನದಿಯು ಮನುಷ್ಯರ ಜೀವಕ್ಕೆ ಡ್ಯಾಶ್ ಅಪಾಯಕಾರಿ.
ನನ್ನ ಮೇಲಾಗುತ್ತಿರುವ ಮನುಷ್ಯರ ಡ್ಯಾಶ್ ಸಂಪೂರ್ಣವಾಗಿ ನಿಲ್ಲಬೇಕು, ದೌರ್ಜನ್ಯ ನಿಲ್ಲಬೇಕು. ಇನ್ನು ಭಾಷಾಭ್ಯಾಸದ ಪ್ರಶ್ನೆಗಳಿಗೆ ಬಂದಾಗ ಇಲ್ಲಿ ಸಂಯುಕ್ತಾಕ್ಷರಗಳ ಬಗ್ಗೆ, ಅವುಗಳ ವಿಧಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸಂಯುಕ್ತಾಕ್ಷರಗಳು ಎಂದರೇನು? ವ್ಯಂಜನಕ್ಕೆ ವ್ಯಂಜನ ಸೇರಿಕೊಂಡು ಉಂಟಾಗುವ ಅಕ್ಷರಕ್ಕೆ ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಎಂದು ಕರೆಯುತ್ತೇವೆ. ಕೆಳಗೆ ಕೊಟ್ಟಿರುವ ಸಂಯುಕ್ತಾಕ್ಷರಗಳನ್ನು ಸಜಾತಿಯ, ವಿಜಾತಿಯ ಸಂಯುಕ್ತಾಕ್ಷರಗಳನ್ನಾಗಿ ವಿಂಗಡಿಸಿ. ಯಾವ ಅಕ್ಷರಕ್ಕೆ ಅದರದೇ ಒತ್ತಕ್ಷರವನ್ನು ಕೊಟ್ಟಿರ್ತೀವೋ ಅದು ಸಜಾತಿ ಸಂಯುಕ್ತಾಕ್ಷರ ಆಗುತ್ತೆ. ಒಂದು ಮೂಲಾಕ್ಷರಕ್ಕೆ ಬೇರೆಯ ಅಕ್ಷರದ ಒಂದು ಒತ್ತಕ್ಷರವನ್ನು ಕೊಟ್ಟಿದ್ರೆ ಅದೇನಾಗುತ್ತೆ, ವಿಜಾತಿ ಸಂಯುಕ್ತಾಕ್ಷರ ಆಗುತ್ತೆ. ಸೊ ನೀಡಿರುವಂಥದ್ದನ್ನು ನೋಡಿದಾಗ ಸಜಾತಿಯ ಸಂಯುಕ್ತಾಕ್ಷರ ಮತ್ತು ವಿಜಾತಿಯ ಸಂಯುಕ್ತಾಕ್ಷರವನ್ನು ನೋಡಿದಾಗ ಕಾಕ್ಕೆ ಕಾವತ್ತು, ರಾಕ್ಕೆ ರಾವತ್ತು, ಜಾಕ್ಕೆ ಜಾವತ್ತು, ಮಾಕ್ಕೆ ಮಾವತ್ತನ್ನು ಕೊಟ್ಟಿದ್ದಾರೆ. ಸೊ ಇವೆಲ್ಲವೂ ಸಜಾತಿ ಗುಂಪಿಗೆ ಬಂದರೆ, ವಿಜಾತಿ ಸಂಯುಕ್ತಾಕ್ಷರಗಳ ಗುಂಪಿಗೆ ಸಾಕೆ ತಾವತ್ತು ಸ್ತಾ, ಸಾಕೆ ವಾವತ್ತು ಸ್ವ, ಸಾಕೆ ಥಾವತ್ತು ಥಾ, ಯಾಕೆ ರಾವತ್ತು, ಹಾಗೆಯೇ ಡಾಕ್ಕೆ ಯಾವತ್ತು ಕೊಟ್ಟಿದ್ದಾರೆ. ಇವೆಲ್ಲವೂ ಕೂಡ ವಿಜಾತಿ ಸಂಯುಕ್ತಾಕ್ಷರಗಳಾಗ್ತವೆ. ಇನ್ನು 5 ಸಜಾತಿಯ ಮತ್ತು 5 ವಿಜಾತಿಯ ಸಂಯುಕ್ತಾಕ್ಷರಗಳನ್ನು ಹೊಂದಿರುವಂಥ ಶಬ್ದಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಇದು ಅಧ್ಯಾಯದಲ್ಲಿ ಸಾಕಷ್ಟು ಪದಗಳನ್ನು ಹುಡುಕಿದರೆ ಸಿಗ್ತವೆ. ಮೊದಲು ಸಜಾತಿ ಸಂಯುಕ್ತಾಕ್ಷರದ ಪದಗಳಿಗೆ ಉದಾಹರಣೆ: ಸುಮ್ಮನೆ, ಮಾಕ್ಕೆ ಮಾವತ್ತು; ನಮ್ಮನೆ, ಮಾಕ್ಕೆ ಮಾವತ್ತು; ಕೊಟ್ಟಿಗೆ, ಟಾಕ್ಕೆ ಟಾವತ್ತು; ಅಯ್ಯ, ಯಾಕೆ ಯಾವತ್ತು; ಅವ್ವ, ವಾಕ್ಯ ವಾವತ್ತು. ಇವೆಲ್ಲವೂ ಸಮೇತ ಸಜಾತಿ ಸಂಯುಕ್ತಾಕ್ಷರದ ಪದಗಳಾದವು. ಹಾಗೆಯೇ ವಿಜಾತಿ ಸಂಯುಕ್ತಾಕ್ಷರದ ಪದಗಳನ್ನು ನೋಡಿದಾಗ ತ್ರಿವಿಕ್ರಮ, ತಾಕ್ಕೆ ರಾವತ್ತು, ಕಾಕ್ಕೆ ರಾವತ್ತು; ಪತ್ರಿಕೆ, ತಾಕ್ಕೆ ರಾವತ್ತು; ಮಾಲಿನ್ಯ, ನಾಕ್ಕೆ ಯಾವತ್ತು; ನಾಯಕತ್ವ, ತಾಕ್ಕೆ ವಾವತ್ತು; ಪ್ರಾಣಿಗಳು, ಪಾಕ್ಕೆ ರಾವತ್ತು. ಇವೆಲ್ಲವೂ ಕೂಡ ವಿಜಾತಿ ಸಂಯುಕ್ತಾಕ್ಷರಕ್ಕೆ ಪದಗಳು. ಇನ್ನು ಶುಭ ನುಡಿ: ಮಾಲಿನ್ಯರಹಿತ ನದಿ ಮನುಕುಲದ ಭದ್ರತೆಗೆ ಬುನಾದಿ; ಅಶುದ್ಧ ನೀರು ಅನಾರೋಗ್ಯಕ್ಕೆ ಆಹ್ವಾನ; ನೀರಿನಿಂದ ಉಸಿರು, ನೀರಿನಿಂದ ಹಸಿರು. ಹೀಗೆ ಉತ್ತಮವಾದಂಥ ಶುಭ ನುಡಿಯು ಸಮೇತ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗಿದ್ದಾವೆ. ಈ ಒಂದು ನದಿಯ ಅಳಲು ಪಾಠ ಏನಿದೆ ಇದರಲ್ಲಿ ವ್ಯಾಕರಣಾಂಶಗಳು ಬಂದು ಒತ್ತಕ್ಷರಗಳಿಗೆ ಸಂಬಂಧಪಟ್ಟ ಹಾಗೆ ಇದೆ. ಒತ್ತಕ್ಷರಗಳು ಮತ್ತು ಅವುಗಳ ವಿಧ, ಸಜಾತಿ ಸಂಯುಕ್ತಾಕ್ಷರ ಮತ್ತು ವಿಜಾತಿ ಸಂಯುಕ್ತಾಕ್ಷರಗಳ ಬಗ್ಗೆ ಮಕ್ಕಳು ಇಲ್ಲಿ ವ್ಯಾಕರಣಾಂಶಗಳನ್ನು ಕಲಿತುಕೊಳ್ತಾರೆ. ಸೊ ಇದಾಗಿತ್ತು ನದಿಯ ಅಳಲು ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳು. ಮುಂದಿನ ಮತ್ತೊಂದು ಅಧ್ಯಾಯದೊಂದಿಗೆ ತಮ್ಮನ್ನು ಭೇಟಿಯಾಗೋಣ. ಇದೇ ರೀತಿ 5ನೇ ತರಗತಿಯ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವಿಡಿಯೋಗಳನ್ನು ನೋಡಬೇಕಾದ್ರೆ ನಮ್ಮ ಒಂದು ಚಾನಲ್ನ ಪ್ಲೇಲಿಸ್ಟ್ ಆದಂತಹ 5th ಸ್ಟ್ಯಾಂಡರ್ಡ್ ಲೆಸನ್ ನೋಟ್ಸ್ ಎನ್ನುವಂತಹ ಪ್ಲೇಲಿಸ್ಟನ್ನು ಫಾಲೋ ಅಪ್ ಮಾಡೋದ್ರ ಮೂಲಕ ತಾವು ಈ ಎಲ್ಲ ವಿಡಿಯೋಸ್ಗಳನ್ನು ನೋಡ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಧನ್ಯವಾದಗಳು.